ಸೊ ಅಕ್ಕ ಮಿಡಲಿಗೆ ಬಾ, ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳೋದಿದೆ, ಮಾತಾಡೋಣ ಈಗ. ನೆಕ್ಸ್ಟು ಪರ್ಫಾರ್ಮೆನ್ಸ್ ನಾವು ಸ್ಟೇಜ್ ಮೇಲೆ ಕರೆಯೋಕ್ಕಿಂತ ಮುಂಚೆ ನೀನು ಹ್ಯಾಂಬರ್ಗಿಗೆ ಬಂದು ಎಷ್ಟು ದಿನ ಆಯಿತು? ನಾನು ಬಂದು 6 ತಿಂಗಳ ಮೇಲೆ ಆಯ್ತು ಅಷ್ಟೇ. ನೀನು? ನಾನು ಇವಾಗಲೇ ಬಂದು 6 ತಿಂಗಳಾಯಿತು. ನಾನು ಏಪ್ರಿಲಲ್ಲಿ ಹ್ಯಾಂಬರ್ಗಿಗೆ ಬಂದಿದ್ದು. ಸೊ ಆದರೆ ಇಲ್ಲಿ ಎಷ್ಟೋ ಜನರು ಎಷ್ಟೋ ವರ್ಷಗಳ ಹಿಂದೆ ಬಂದು ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಯಾರ್ಯಾರು ತುಂಬಾ ವರ್ಷದಿಂದ ಇಲ್ಲೇ ಇದ್ದೀರಾ? ಕೈ ಎತ್ತಿ. ಮಾಸ್ಟರ್ಸ್ ಮಾಡಕ್ಕೆ ಬಂದು ಇಲ್ಲೇ ಸೆಟ್ಲ್ ಆಗಿರೋರು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ. ಸೊ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ ಮದುವೆ ಆಗಿ ಇಲ್ಲೇ ಬಂದು ಸೆಟ್ಲ್ ಆಗಿ 15 ವರ್ಷದಿಂದ ಇಲ್ಲೇ ಎಷ್ಟು ಜನ ಇದ್ದೀರಾ? ಓ, ತುಂಬ ಜನ ಇದ್ದಾರೆ, ಆಲ್ಮೋಸ್ಟ್ ಸಖತ್ತಾಗಿ. ಸೊ ಮಾಸ್ಟರ್ಸ್ ಮಾಡಕ್ಕೆ ಬಂದಾಗ ಫಸ್ಟ್ ಜರ್ಮನಿಗೆ ಬಂದಾಗ ಇಂಡಿಯಾ ಕಲ್ಚರು ಜರ್ಮನಿ ಕಲ್ಚರು ಏನೇನು ಡಿಫ್ರೆನ್ಸ್ ಆಗ್ತದೆ ನಿಮಗೆ ನೋಡೋಣ ಇವತ್ತು. ಸೊ ಹಾಗಿದ್ರೆ ಇವರನ್ನೇ ಫಸ್ಟ್ ಕೇಳೋಣ, ಏನಾದರೂ ಕಲ್ಚರ್ ಶಾಕ್ ಆಗಿತ್ತಾ ನಿಮಗೆ? ಕಲ್ಚರ್ ಶಾಕ್ ಅಂದರೆ ಇಂಡಿಯನ್ ಕಲ್ಚರು ಇಲ್ಲಿ ಕಲ್ಚರ್ಗೆ ನಿಮಗೆ ಸಡನ್ ಆಗಿ ಬಂದ ತಕ್ಷಣ ಏನು ಕಲ್ಚರ್ ನನಗನ್ಸಿದ್ದು ನಾನು ಹೇಳ. ಆ್ಯಕ್ಚುಲಿ ನನಗೆ ಇಲ್ಲಿ ಬಿಯರ್ ರೇಟ್ ಕಮ್ಮಿ ಅನ್ನಿಸ್ತು ಬಂದ ತಕ್ಷಣ. ಬಿಯರ್ ರೇಟ್ ನೀರಿನ ರೇಟ್ಗಿಂತ ಕಮ್ಮಿ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಜನ ಬೆಳಿಗ್ಗೆ ಎದ್ದು ಬ್ರೆಡ್ ತಿಂತಾರೆ, ಅದೆಂತ ತಿಂಡಿ ಕಣ್ರಿ. ಹಾಂ, ನಮ್ಮ ಉತ್ತರ ಕರ್ನಾಟಕದಾಗ ಕಡಕ್ ರೊಟ್ಟಿ ತಿಂದು ಕೆಲಸ ಮಾಡೋಕ್ಕೆ ಹೋಗೋ ಮಂದಿ ನಾವು. ಹಾಂ, ನನಗೇನು ಅನಿಸ್ತು ಹೇಳ? ಹಿಂಗೇನು ಅನ್ನಿಸ್ತಕ್ಕ? ನಮ್ಮ ಹುಡುಗಿರಿಗೆ ಮತ್ತೆ ಲೇಡೀಸ್ಗೆ ಅಕ್ಕಪಕ್ಕ ಮಾತಾಡೋಕ್ಕೆ ಜನ ಇರಬೇಕು, ನೇಬರ್ಸ್ ಇರಬೇಕು. ಅಕ್ಕಪಕ್ಕದ ಆಂಟಿರೆಲ್ಲ ಬಂದು ಮಾತಾಡಿಸ್ತಾ ಇದ್ರು ಇಂಡಿಯಾದಲ್ಲಾದರೆ, ಇಲ್ಲಿ ಯಾರೂ ಇಲ್ಲ. ನಂಗೆ ಅದೇ ಅನ್ಸುತ್ತೆ. ಸೊ ಹಾಗಿದ್ರೆ ನಾನು 2 ಸಾಲು ಬರ್ದಿದ್ದೀನಿ. ಸೊ ನಾನಿಲ್ಲಿ ಮಾಸ್ಟರ್ಸ್ ಮಾಡೋಕ್ಕೆ ಬಂದಿರ್ಬೇಕಾದ್ರೆ ಬರೋಕ್ಕಿಂತ ಮುಂಚೆ ಬಂದಾದ್ಮೇಲೆ ಬರ್ದಿದ್ದು. ಸೊ ಪುಟ್ಟ ಹೆಜ್ಜೆನಿಟ್ಟು ಭೂಮಿಯ ಮೇಲೆ ಬಂದೆ. ಈಗ ದೊಡ್ಡ ಗುರಿ ಕನಸುಗಳಿಂದ ಭೂಮಿಯನ್ನು ನನ್ನದಾಗಿಸಿಕೊಳ್ಳಲು ದೇಶ ಬಿಟ್ಟು ದೇಶ ಬಂದೆ. ಇದೇ ನನ್ನ ಹ್ಯಾಂಬರ್ಗ್ ಜೀವನದ ಕತೆ. ಥ್ಯಾಂಕ್ ಯು ಸೋ ಮಚ್. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬ್ರೋಚನ್. Give them a big round of applause, guys. Cheer up. Come on. Yes. Willkommen in Deutschland ಅಂದ್ರೆ ಏನು? ಸ್ವಾಗತ ಅಂತ ಅಲ್ವಾ? ಹೌದು, ವೆಲ್ಕಮ್ ಅಂದರೆ ವೆಲ್ಕಮ್, ಮತ್ತು ಜಾಯ್ಸನ್ ಅಂದರೆ ಜಾಯ್. ಫ್ರೀ ವೈಫೈ ಪಾಸ್ವರ್ಡ್ ಎಲ್ಲಿದೆ? ಇಲ್ಲಿ ಇಂಟ್ರೆಸ್ಟ್ ಇದಿಷ್ಟು ಕಷ್ಟನ ಇಲ್ಲಿ ಹೇಗೆ ಬದುಕಿ ನಾನು? ಸ್ನೋಫಾಲಲ್ಲಿ ನನಗೆ ಇಲ್ಲ ಹೋಗ್ಬೇಕು ಅಷ್ಟೇ. Willkommen in Deutschland. Brauchen Sie Hilfe? Yes, we are family. Willkommen. Genießen Sie Laufen. ಓ, ಇಲ್ಲಿ ಇಂಗ್ಲಿಷ್ ಬಳಕೆ ಇಲ್ವೇ ಇಲ್ವಾ? ಅಯ್ಯೋ, ನಾವು ಜರ್ಮನ್ ಕಲಿಯಲೇಬೇಕು. ಟ್ಯಾಕ್ಸಿ ಅದು ನಮ್ಮ ಟ್ಯಾಕ್ಸಿ ಅಲ್ಲ, ನಾವು ಲೈನಲ್ಲಿ ಹೋಗಿ ನಮ್ಮ ಅವಕಾಶ ಕಾಯ್ಬೇಕು. ನಮ್ಮೂರಲ್ಲಿ ಟ್ಯಾಕ್ಸಿ ನಮ್ಮ ಹತ್ರನೇ ಬರುತ್ತೆ. ಆದ್ರೆ ಇದೇನಪ್ಪ, ಇಲ್ಲಿ ನಾವೇ ಟ್ಯಾಕ್ಸಿ ಹತ್ರ ಹೋಗ್ಬೇಕು. ಫೋನಲ್ಲಿ ಇಂಟರ್ನೆಟ್ ಇದ್ದಿದ್ರೆ ಆ್ಯಪಲ್ಲೇ ಟ್ಯಾಕ್ಸಿನ ಬುಕ್ ಮಾಡ್ತಿದ್ದೆ. ಇಲ್ಲಿ ಬೇಸಿಕ್ ಟ್ಯಾಕ್ಸಿ ಆ್ಯಪ್ ಯೂಸ್ ಮಾಡಲ್ಲ ಅಪ್ಪ. ನಮಸ್ಕಾರ. ನಾನು ಶ್ರೀಮತಿ ಕುಮಾರ್. ಹಲೋ ಗುಂತಾ. ಹಲೋ. ವೆಲ್ಕಮ್ ಟು ಜರ್ಮನಿ. ಬ್ರೆಡ್ ಮತ್ತು ಉಪ್ಪು. ಅಡುಗೆ ಮಾಡೋಕ್ಕಿರ್ಬೋದು ಅಥವಾ ಸ್ಯಾಂಡ್ವಿಚ್ ಮಾಡೋಕ್ಕಿರ್ಬೋದು. ನೋ ಥ್ಯಾಂಕ್ ಯು, ವಿ ಫಿನಿಶ್ಡ್ ಲಂಚ್ ಆಲ್ರೆಡಿ. No, this is not for lunch. This is a Willkommensgeschenk. German tradition, we give bread and salt as a housewarming gift. Bread symbolizes having enough food as it is a staple, while salt represents weight and flavor. We wish you a life of prosperity. Bless the home with abundance. ಓ, ವೆರಿ ಗುಡ್. ತುಂಬಾ ಸುಂದರ ಸಂಪ್ರದಾಯ. ಪ್ಲೀಸ್ ಒಳಗಡೆ ಬನ್ನಿ.
ಆದರೂ ಬ್ರೆಡ್ ಮತ್ತು ಬಟರ್ ಓಕೆ, ಉಪ್ಪು ಯಾಕೆ? ಆಮೇಲೆ ಇವಾಗ ಸುಮ್ಮನೆ ಹಲೋ, ಐ ಆಮ್ ರಘು ಪ್ಲೀಸ್. Thanks for your conversation and for your visit. We would like to invite you for dinner on Sunday. So we'll be there at 6 p.m. ಬೇಗ ಬೇಗ ರೆಡಿಯಾಗಿ ಗ್ರಾಸರಿ ತಗೋಬರಕ್ಕೆ ಹೋಗೋಣ. ನನಗೆ ತುಂಬ ಸುಸ್ತಾಗಿದೆ. ಏನನ್ನು ಬೇಕು ಲಿಸ್ಟ್ ಮಾಡಿ ಆ್ಯಪಲ್ಲಿ ತರಿಸ್ಬಿಡಿ ಅಪ್ಪ. ನನಗೊಂದು ಚಾಕ್ಲೇಟ್ ಸಾಕು ಅಷ್ಟೇ. ನನಗೆ ಒಂದು ಬ್ರೆಡ್ ಬೇಕು ಅಷ್ಟೇ. ಒಂದು ನಿಮಿಷ ಸುಮ್ಮನೆ ಏನೋ ತಕ್ಷಣ ಆ್ಯಪಿಂದ ಬರೋಲ್ಲ. ನಾವು ಹೋಗ್ಬಿಟ್ಟು ಗ್ರಾಸರಿ ನಮಗೇನು ಬೇಕೋ ಅದನ್ನು ತಗೋಬರ್ಬೇಕು. ಅಮ್ಮ, ಬರೀ ಟ್ಯಾಕ್ಸಿ ಅಲ್ಲ, ನಮ್ಮ ಹತ್ರ ಆ್ಯಪಿಂದ ಏನೂ ಬರಲ್ಲ. ಹಾಗಿದ್ರೆ ನಾವೇ ಆ ಕಡೆ ಹೋಗ್ಬೇಕಾ? ಹಾಗಿದ್ರೆ ಆಯ್ತು, ಹೋಗ್ಲಿ ಬಿಡಿ. ನಾಳೆ ಹೋಗಿ ಎಲ್ಲ ಸಾಮಾನು ತೊಗೊಂಬರೋಣ. ಹೇಗಿದ್ರು ಭಾನುವಾರ, ಅಪ್ಪನಿಗೂ ರಜಾ ಇರುತ್ತೆ. ನಾಳೆ ಯಾವ ಅಂಗಡಿ ಓಪನ್ ಇರೋ ನನಗಷ್ಟೇ ಅಲ್ಲ, ಎಲ್ಲರಿಗೂ ರಜೆ ಇರುತ್ತೆ. ಹೌದಾ, ಇದೊಳ್ಳೆ ಹೊಸ ತಲೆನೋವು. ಹಾಗಿದ್ರೆ ಬೇಗ ಬೇಗ ಬನ್ನಿ, ಈಗಲೇ ಹೋಗಿ ಎಲ್ಲ ಸಾಮಾನು ತಗೊಂಬರೋಣ. ನಾಳೆ ಭಾನುವಾರ ಅಂದ್ರೆ ಹೊಟ್ಟೆಗೆ ರಜಾ ಇರಲ್ಲ, ಅಡಿಗೆ ಪದಾರ್ಥಗಳು ಬೇಕೇ ಬೇಕು. ಅಕ್ಕಿ ತರಕಾರಿ ಯಾವ ಕಡೆ ಸಿಗುತ್ತದೆ ಹೇಳಿ? ಬ್ರೆಡ್ ಏರಿಯಾ ಆದಮೇಲೆ. ಎಷ್ಟು ತರದ ಬ್ರೆಡ್? ಸಾಲಡ್ಡು, ಡ್ರೈ ಬ್ರೆಡ್, ಪ್ರಿಟ್ಸಲ್. ಈ ದೊಡ್ಡ ಪ್ರಿಟ್ಸಲ್ ನಿಜಕ್ಕೂ ಕಾರಿನ ಸ್ಟೇರಿಂಗ್ ಥರ ಇದೆ. ನಾನು ಗೂಗಲ್ ಮಾಡಿದ್ದೆ. ಇಷ್ಟೇ ಅಲ್ಲ, ಈಗ ತುಂಬ ತರಹದ ಬ್ರೆಡ್ಗಳು ಇದ್ದಾವೆ. ದಿನ ಒಂದು ಹೊಸ ತರಹದ ಬ್ರೆಡ್ ತಿಂದರೂ ವರ್ಷ ಪೂರ ರಿಪೀಟ್ ಆಗಲ್ಲಂತೆ. ಎಲ್ಲರೂ ತಗೊಂಡು ಆಯ್ತಾ? ಬಿಲ್ ಮಾಡ್ಸೋಣ. ಅಮ್ಮ, ಅಲ್ಲಿ ನೋಡಿ, ಈ ಜಮಸ್ ಎಷ್ಟು ಫಾಸ್ಟ್ ಆಗಿ ಪ್ಯಾಕ್ ಮಾಡ್ತಿದ್ದಾರೆ. ಹೌದು, ನಮ್ಮ ಬೆಂಗಳೂರು ಮನೆ ಹತ್ರ ಇರೋ ಅಂಗಡಿಯಲ್ಲಿ ಸಹಾಯಕ್ಕೆ ರಾಜುಗಿಂದ ತುಂಬ ಫಾಸ್ಟ್ ಆಗಿ ಪ್ಯಾಕ್ ಮಾಡ್ತಿದ್ದಾರೆ. ಇವರು ಮೊದಲು ಇಲ್ಲೇ ಕೆಲಸ ಮಾಡ್ತಿದ್ರನ್ಸುತ್ತೆ. ಇಲ್ಲ, ಹಾಗೇನಿಲ್ಲ, ಅವ್ರಿಗೆ ಬರೀ ಅಭ್ಯಾಸ ಆಗಿದೆ. ಮತ್ತೆ ನಿಮಗೂ ರೆಡಿಯಾಗಿ ಆ ಥರ ಪ್ಯಾಕ್. Bezahlen Sie mit Bar oder Karte? Warte bitte. ನೋಡಿ, ಮತ್ತೆ ನಾವು ಎಷ್ಟು ನಿಧಾನವಾಗಿ ಹೊಂದಿಕೊಳ್ತಾ ಇದ್ದೀವಿ. ಆದರೂ ನಮ್ಮ ಬೆಂಗಳೂರು ಮನೆ ಹತ್ರ ಇದ್ದ ಅಂಗಡಿ ರಾಜನ ಮಿಸ್ ಮಾಡ್ಕೊತಾ ಇದ್ದೀವಿ.
ಸರಿಯಾಗಿ 6 ಗಂಟೆ ಆಯಿತು, ಗೆಸ್ಟ್ ನೇಮ್ ಬರ್ತಾರೆ. ಅವರು 6 ಅಂದರೆ ಬರೋದು 7 ಆಗುತ್ತೆ ಬಿಡಿ. ಇಲ್ಲ, ಇಲ್ಲಿ ಈ ಥರ ಇಲ್ಲ. ವೆಲ್ಕಮ್. Hello, Pluto. Will you teach us how to greet people in your language? Sure, all language is Kannada. There we say Namaskara. Namaskar. What? It is Namaskara. Namaskara. Exactly. Das riecht hier so gut. Was willst du von mir hier? ನಾನು ಬಟರ್ ಚಿಕನ್ ಮತ್ತು ಅನ್ನ ಮಾಡಿದ್ದೀನಿ. Butter chicken, rice. Wunderbar, that's our favorite dish to order in an Indish restaurant. And we have made Kartoffelsalat. ಅಂದರೆ ಅವ್ರು ಆಲೂಗೆಡ್ಡೆ ಸಲಾಡ್ ತಗೊಬಂದಿದ್ದಾರೆ. Adbhuta. It was Indo-German dinner night. Sehr lecker. Aha. ಭಾಳ ರುಚಿಯಾಗಿದೆ. ನಮ್ಮ ಕುಟುಂಬದ ಜೀವನ ಹೀಗೆ ಮುಂದುವರಿಯೋದು. ಮುಂದಿನ ವರ್ಷ ನೀವು ಊಟಕ್ಕೆ ಬನ್ನಿ. ಮತ್ತೆ ಸಿಗೋಣ.